ಆಗಲೇ ಅನೇಕ ವಿಚಾರಗಳು ವೇದಿಕೆ ಮೇಲೆ ಪ್ರಸ್ತಾಪಗೊಂಡವು. ನನಗೆ ಮೊದಲು ಒಂದು 3-4 ದಿನ ಮುಂಚೆ ನಮ್ಮ ಶ್ರೀಕಾಂತ್ ಸ್ವಾಮಿ ಅವರು ಫೋನ್ ಮಾಡಿದ್ರು, ಹೀಗೊಂದು ನಾಟಕ ಮಾಡ್ತಾ ಇದ್ದೀವಿ, ಈ ಕಾರ್ಯಕ್ರಮ ಸಭೆ ಕರೀತಾ ಇದ್ದೀವಿ, ಬರಬೇಕು ಅಂತ. ನಾನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ಈ ನಮ್ಮ ಸೋನು ನಿಗಮ್ ಹಾಡಿರ್ತಕ್ಕಂಥ ಒಂದು ಹಾಡ, ಇವನಾರವ ನೆಂದೆಣಿ ಸದಿರಯ್ಯ, ಎಂದೆಣಿ ಸದಿರಯ್ಯನ ಎಂದ್ ಎಣಿ ಸದಿರಯ್ಯ, ಇವನಮ್ಮವ ಎಂದ್ ಎಣಿಸಯ್ಯ ಅಂತ ಆಗಿದೆ ಒಂದು. ಇನ್ನೊಂದು, ನಾವು ಇವತ್ತು ಪಡ್ಡೆ ಹುಡುಗರು ಅಂತ ಒಂದು ಮೂವಿ ಬಂದದ್ದು, ಪಡ್ಡೆ ಹುಡುಗರು ನೋಡಿರ್ಬೋದು. ಅದ್ರಾಗ 2 ವಚನಗಳು ಬಳಸ್ಯಾರ. ನಮ್ಮ ಹುಡುಗರು ಫೋನ್ ಮಾಡಿ 2 ವಚನ ನೋಡ್ರಿ ಕೇಳ್ರಿ ಅಂತಂದ್ರೆ ಭಾಳ ಚಂದ ಇದ್ದು ವಚನ. ಒಂದನೇದು ಲೋಕದ ಇದು ಕಳಬೇಡ ಕೊಲಬೇಡ, 2ನೇದು ಲೋಕದ ಡೊಂಕ ನೀವೇ ಕೂತಿದ್ವಿ. ಅದರೊಳಗೆ ಏನು ಬಳಸ್ಯಾರಂದ್ರೆ ಕೊನೆ ಶಬ್ದದ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚು ಕೂಡಲ ಸಂಗಮ ದೇವ ಅಂತ ಬಳಸ್ಯಾರ. ಅದ್ರಾಗ ಏನದ ಮೆಚ್ಚ ಕೂಡಲ ಸಂಗಮ ದೇವ ಆಗ್ಬೇಕು, ಮೆಚ್ಚು ಕೂಡಲ ಸಂಗಮ ದೇವ. ಅಭಿಮಾನದ ನಮ್ಗೆ ಏನಂತ ಅಭಿಮಾನದ ವಚನಗಳು ಬಳಸ್ಕೊಂಡು ಹಾಡ ಮಾಡ್ಯಾರಲ್ಲ, ಅದು ನಮ್ಗೆ ಬಹಳ ಸಂತೋಷದ, ಅದ್ರ ಮುಖಾಂತರವಾಗಿ ಪ್ರಚಾರ ಬರ್ಲತ್ತು. ಆದರೆ ಅದರಲ್ಲಿ ಶಬ್ದ ದೋಷ ಬಂತು ಅಂತಂದ್ರೆ ಬಹಳ ಅರ್ಥ ಕೆಟ್ಟ ಹೋಗ್ಬಿಡ್ತದೆ. ಮೆಚ್ಚುಕ್ಕೆ ಎಷ್ಟು ವ್ಯತ್ಯಾಸ ಆಗ್ತದಂತಂದ್ರೆ ಬಹಳ ದೊಡ್ಡ ಅರ್ಥ ಕೆಟ್ಟತಕ್ಕಂಥದ್ದು. ಈ ನಾಟಕ ನಾವೇನು ಹಿಂದಿ ಒಳಗೆ ಮಾಡ್ತಾ ಇದ್ದೀವಲ್ಲ, ಎಲ್ಲೋ ಒಂದ್ ಕಡೆ ಶಬ್ದ ದೋಷ ಆಗ್ತಕ್ಕಂಥ ಸಂದರ್ಭಗಳು ಬಹಳ ಬರ್ತಾವೆ. ದೊಡ್ಡ ತಾತ್ವಿಕ ಇತ್ತು ಅಂದ್ರೆ ಅದ್ರ ಬಗ್ಗೆ ಅಪ್ಪವ್ರು ಹೇಳಿದಂಗ ವಿಚಾರ ಮಾಡ್ಕೊಂಡು ಇದು ಸರಿ ಮಾಡೋಣ ಅಂತ ನಾವೆಲ್ಲ ಚಿಂತನೆ ಮಾಡ್ಬೋದು. ನಡೀತದ ಬಿಡ್ರಿ ಅಂತಂದ್ರೆ ಯಾರು ತತ್ವನಿಷ್ಠರು ಇರ್ತಾರೋ ಅವ್ರು ಅದ್ರೊಳಗೆ ಸಣ್ಣ ಅಕ್ಷರ ದೋಷ ಕಂಡು ಬಂತಂದ್ರೆ ಊಟ ಮಾಡೋದ್ರಾಗ ಒಂದು ಹಳ್ಳ ಬಂದಂಗ ಆಗ್ತದೆ. ಅದಕ್ಕಾಗಿ ದಯವಿಟ್ಟು ನಾವೇನು ಸ್ಕ್ರಿಪ್ಟ್ ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಾತ್ವಿಕ ಚ್ಯುತಿ ಬರ್ಲಾರ್ದಂಗ, ಶಬ್ದ ದೋಷ ಆಗ್ಲಾರ್ದಂಗ ನೋಡ್ಕೊಳ್ತಕ್ಕಂಥದ್ದು ಬಹಳ ಅವಶ್ಯಕತೆ ಅದ. ನಿಮ್ಗೆಲ್ಲರಿಗೂ ಗೊತ್ತದ, ಇವತ್ತಿಗೂ ಕಲ್ಯಾಣ ಕ್ರಾಂತಿ ಮತ್ತೆ ಈ ವಚನ ವಿಜಯೋತ್ಸವ ಅಂತ ನಾವು ಸರ್ಚ್ ಮಾಡಿದೆವು ಅಂದ್ರೆ ಮೊದಲು ಬರ್ತದ ಪೂಜ್ಯ ಶ್ರೀ ಅಕ್ಕನವರು ರಚನೆ ಮಾಡಿರ್ತಕ್ಕಂಥ ಕಲ್ಯಾಣ ಕ್ರಾಂತಿ ನೃತ್ಯ ರೂಪಕ ಬರ್ತದೆ. ಅದು ಎಷ್ಟು ಜನರ ಕಣ್ಣು ತುಂಬಿತ್ತು ಅಂತಂದ್ರೆ ವಚನ ವಿಜಯೋತ್ಸವದಲ್ಲಿ ಸೇರಿರ್ತಕ್ಕಂಥ ಸಾವಿರಾರು ಜನರ ಕಣ್ಣೀರು ತರಿಸ್ತು ಆ ಒಂದು ನೃತ್ಯ ರೂಪಕ. ಇಡೀ ಹಾಡಿನೊಳಗೆ ಬಸವಣ್ಣನ ಚರಿತ್ರೆಯನ್ನ ತಿಳಿಸ್ತಕ್ಕಂಥದ್ದು. ಇನ್ನೊಂದು ಮಹಾಮಹಿಮ ಸಂಗನ ಬಸವಣ್ಣ ನಾಟಕ ಅಂತ ಪೂಜ್ಯ ಶ್ರೀ ಅಕ್ಕನವರು ರಚನೆ ಮಾಡಿರ್ತಕ್ಕಂಥ ನಾಟಕ. ಬೀದರ್ನಲ್ಲಿ ಅನೇಕ ಜನ ಶರಣೀಯರೇ ಆ ನಾಟಕದ ಪಾತ್ರವನ್ನ ಹಾಕೊಂಡು ಎಷ್ಟು ಜನ ಕಣ್ಣೀರು ಬರಂಗ ನಾಟಕ ಮಾಡಿದ್ರಂತಂದ್ರೆ ಬಹಳ ಕಡೆ ಗುಲ್ಬರ್ಗ, ಬಿಜಾಪುರ ತನಕ ಹೋಗಿ ಆ ನಾಟಕ ಪ್ರದರ್ಶನ ಮಾಡಿರ್ತಕ್ಕಂಥದನ್ನು ಕೂಡ ನಾವು ನೋಡ್ತೀವಿ. ಅದರಲ್ಲಿ ತಾತ್ವಿಕ ಕೊರತೆ ಆಗಲಾರ್ದಂತ ಈ ಒಂದು ಮಹಾಮಹಿಮ ಸಂಗನ ಬಸವಣ್ಣ ನಾಟಕ ಆಗ್ಲಿ, ಮತ್ತು ಬಸವ ದರ್ಶನ ಅಂತಕ್ಕಂಥ ಪುಸ್ತಕ ಅನೇಕ ಎಲ್ಲಾ ಚಿಂತನೆಗಳನ್ನು ಮಾಡಿ ಅನೇಕ ಆಧಾರಗಳು ತಗೊಂಡು ಒಂದು ಬಸವ ದರ್ಶನ ಗ್ರಂಥ ಅಂತಕ್ಕಂಥದ್ದು ರಚನೆ ಮಾಡಿರ್ತಕ್ಕಂಥದ್ದು ಪ್ರವೇಶ ಮಾಡ್ಕಂತ ಹೇಳೋರು ಮಾಡ್ಯಾರ. ಅದಕ್ಕೆ ಇವೆಲ್ಲದರ ಅರ್ಥ ಏನದ ಅಂತಂದ್ರೆ ಯಾವುದೂ ಕೊರತೆ ಇರ್ಲಾರ್ದಂಗ, ಶಬ್ದದೋಷ ಆಗ್ಲಾರ್ದಂಗ ನಾವು ನಾಟಕ ಕೊಟ್ಟೇವಂದ್ರೆ, ಯಾಕಂದ್ರೆ ಹಿಂದಿದಾಗ ಮಾಡೋದು ಅಂತಂದ್ರೆ ಎಲ್ಲೋ ಒಂದ್ ಕಡೆ ದೋಷ ಆಗ್ತಕ್ಕಂಥ ಸಂದರ್ಭಗಳು ಬರ್ತವೆ. ಟ್ರಾನ್ಸ್ಲೇಷನ್ ಮಾಡ್ತಕ್ಕಂಥವ್ರು ಸ್ವಲ್ಪ ಏನೋ ಹಿಂದ ಮುಂದೆ ವಿಚಾರ ನಡೀತದ ಬಿಡ್ರಿ ಅಂತ ಹೇಳ್ತಿರ್ತಾರ. ಅದಕ್ಕೆ ಹಂಗ ಆಗ್ಲಾರ್ದಂಗ ನೋಡ್ಕೊಂಡೇವಂತಂದ್ರ ಬಹಳ ದೊಡ್ಡ ಕೆಲಸ ಮಾಡಿದಂಗ ಆಗ್ತದ. 1000 ಪ್ರವಚನಗಳು ಹೇಳ್ತಕ್ಕಂಥದ್ದು ಒಂದು ನಾಟಕ ತೋರಿಸ್ಕೊಡ್ತದ, ಅದು ಬಹಳ ದೊಡ್ಡ ಕಾರ್ಯ.